ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಯಾವ ಡಿನ್ನರೂ ಇಲ್ಲ, ಯಾವ ಪಾಲಿಟಿಕ್ಸೂ ಇಲ್ಲ, ಏನೂ ಇಲ್ಲ. ಡಿನ್ನರ್ ಪಾರ್ಟಿ ಗೊಂದಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರೆ ಎಳೆದಿದ್ದಾರೆ. ಯಾರು ಸಭೆ ತಡೆಯೋಕೆ ಆಗಲ್ಲ ಅಂತ ಹೇಳಿ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದರು. ಸಚಿವ ಕೆಎನ್ ರಾಜಣ್ಣ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಯಾರ ಸಭೆಯನ್ನು ಕೂಡ ತಡೆಯೋಕೆ ಹೋಗಿಲ್ಲ, ಯಾರ ಸಭೆ ತಡೆಯೋಕೆ ಹೋಗಿಲ್ಲ, ತಡೆಯೋದೂ ಇಲ್ಲ. ದೊಡ್ಡವರ ಬಗ್ಗೆ ಮಾತನಾಡೋದು ಬೇಡ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನೋಡಿ, ಬನ್ನಿ ಇದಕ್ಕೆ ಹೇಳದ್ಮೇಲೆ ಬರಬೇಕು. ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು. ಆಗಲ್ಲ ಅಂತ ಗೊತ್ತಿಲ್ಲ, ನಾವು ಯಾರು ತಡೆಯಕ್ಕೆ ಹೋಗಿಲ್ಲ, ಅವಶ್ಯಕತೆನೂ ಇಲ್ಲ. ನಾವು ದೊಡ್ಡವ್ರ ಬಗ್ಗೆ ಮಾತಾಡ್ತೇವೆ. ನಡಿ ಸರ್, ಥ್ಯಾಂಕ್ ಯು ಸರ್. ಯಾವ ಡಿನ್ನರು ಇಲ್ಲ, ಬನ್ನಿ ಇದಕ್ಕೆ ಹೇಳದ್ಮೇಲೆ ಬರಬೇಕು. ಯಾವ ಪವರ್ ಇಲ್ಲ, ಯಾವ ಶೇರು ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು. ಆಗಲ್ಲ ಅಂತ ಗೊತ್ತಿಲ್ಲ, ನಾವು ಯಾರು ತಡೆಯಕ್ಕೆ ಹೋಗಿಲ್ಲ, ಅವಶ್ಯಕತೆನೂ ಇಲ್ಲ. ನಾವು ದೊಡ್ಡವ್ರ ಬಗ್ಗೆ ಮಾತಾಡ್ತೇವೆ. ನಡಿ ಸರ್, ಥ್ಯಾಂಕ್ ಯು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ವಿನಯ್ ಗುರೂಜಿ ಭವಿಷ್ಯವನ್ನ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಎಲ್ಲಾ ಸ್ವಾಮೀಜಿ ಗುರೂಜಿಗಳಿಗೆ ವಿನಂತಿ ಮಾಡ್ತೀನಿ, ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರೂ ಹೇಳಿಕೆ ನೀಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ನಡೆಯುತ್ತಿದೆ. ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಿದ್ದಾರೆ. ಸಿಎಂ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ. ಯಾರು ಭವಿಷ್ಯ ನುಡಿಯೋದು ಬೇಕಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮ ಯಾವ ಹೇಳಿಕೆನೂ ಬೇಡ. ನಮ್ಮ ಸರ್ಕಾರ ಸುಭದ್ರ ನಡೀತಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವ ಅಭಿವೃದ್ಧಿಗಳಿಗೂ ನಾನು ಮನವಿ ಮಾಡ್ಕೊಡ್ತೀನಿ. ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಶತ್ರು ಸಂಹಾರ ಸಮರ ಆರಂಭವಾಗಿದೆ. ಎಚ್ಡಿಕೆ ಖುದ್ದು ಪೂಜೆ ಮಾಡ್ತಾರೆ. ನಾನು ಓಪನ್ ಆಗಿ ದಿನವೂ ಬೆಳಗ್ಗೆ ಪೂಜೆ ಮಾಡ್ತೀನಿ, ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತ ಕೇಳ್ತೇನೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವ್ರ ಕಾರ್ಡ್ ಫಿಕ್ಸ್ ಇರಬೇಕು. ಅವ್ರ ಅನುಭವದ ಮೇಲೆ ಅವ್ರು ಮಾತಾಡ್ತಾರೆ. ಪೂಜೆ ಬೇರೆ ಅದು ಯಾರ್ಯಾರು ನಾಶ ಆಗ್ಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ. ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನಾ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡಕ್ ಹೋಗಲ್ಲ. ದಿನಾ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಂತವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಾನು ನಾನು ಮನವಿ ಮಾಡ್ತೀನಿ. ಅವ್ರ ಕಾರ್ಡ್ ಫಿಕ್ಸ್ ಇರಬೇಕು. ಅವ್ರ ಅನುಭವದ ಮೇಲೆ ಅವ್ರು ಮಾತಾಡ್ತಾರೆ. ಪೂಜೆ ಬೇರೆ ಅದು ಯಾರ್ಯಾರು ನಾಶ ಆಗ್ಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಮುಖ್ಯವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಎಚ್ಚರಿಕೆ, ಇದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರೋದಾ? ಖಂಡಿತ ಮಹೇಶ್, ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಮೂಡಿರುವಂತಹ ಅನೇಕ ಗೊಂದಲಗಳೇನಿದಾವೆ, ಆ ಗೊಂದಲಗಳ ನಡುವೆನೂ ಕೂಡ ಮತ್ತೆ ಬಣ ಬಡಿದಾಟ, ಬೂದಿ ಮುಚ್ಚಿದ ಕೆಂಡದಂತ ಇರುವಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಮೂಲಕ, ಡಿನ್ನರ್ ಮೀಟಿಂಗ್ ಮೂಲಕ ಮತ್ತೆ ಮತ್ತಷ್ಟು ಗೊಂದಲಗಳು ಮತ್ತೆ ಪಕ್ಷದಲ್ಲಿರುವಂತಹ ಒಳಬೇಗುದಿ ಸಾಕಷ್ಟು ಹೆಚ್ಚಾಗ್ತಾ ಇತ್ತು. ಇದರ ಮುನ್ಸೂಚನೆ ಅರ್ತಿರುವಂತಹ ಹೈಕಮಾಂಡ್ ಈಗ ಖಡಕ್ ಸಂದೇಶವನ್ನ ಎರಡೂ ಬಣಗಳಿಗೂ ಕೂಡ, ಎಂ ಸಿದ್ದರಾಮಯ್ಯ ಅವ್ರ ಬಣ ಆಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಆಗಿರ್ಬೋದು, ಮತ್ತೆ ಹಿರಿಯ ಸಚಿವರಿಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಯಾರು ಕೂಡ ಬಹಿರಂಗವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನ ಮಾತನಾಡುವಂತಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಸಂಪುಟ ವಿಸ್ತರಣೆ ವಿಚಾರವನ್ನ ಜುಲೈ ತಿಂಗಳ ಹೊತ್ತಿಗೆ ಸಚಿವರ ಮೌಲ್ಯಮಾಪನವನ್ನ ಮಾಡಿದ ನಂತರವೇ ಮುಂದಿನ ತೀರ್ಮಾನಗಳಾಗತ್ತೆ. ಅಲ್ಲಿವರೆಗೂ ಕೂಡ ಯಾರೂ ಕೂಡ
ಓಪನ್ ಆಗಿ ಈ ರೀತಿಯ ಹೇಳಿಕೆಗಳನ್ನ ಕೊಡುವಂತದ್ದನ್ನ ಮಾಡುವಂತಿಲ್ಲ ಅನ್ನೋಂತ ಖಡಕ್ ಸಂದೇಶವನ್ನ ರವಾನೆ ಮಾಡಿರುವಂತ ಬೆನ್ನಲ್ಲೇ ಇಲ್ಲಿ ರಾಜ್ಯದಲ್ಲಿ ಶುರುವಾದಂತಹ ಏನು ಸಿಎಂ ವರ್ಸಸ್ ಡಿಸಿಎಂ ಬಣದ ದಂಗಲ್ ಏನಿದೆ ಅದು ಎಲ್ಲ ಒಂದ್ ಕಡೆಗೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗುವಂತ ಸ್ಥಿತಿ ಈಗ ನಿರ್ಮಾಣ ಆಗ್ತಿರೋಂಥದ್ದು. ಆ ಕಾರಣಕ್ಕಾಗಿನೇ ಪರೋಕ್ಷವಾಗಿ ದೊಡ್ಡವರ ಬಗ್ಗೆ ನಾನು ಮಾತನಾಡುವುದಿಲ್ಲ ಅನ್ನೋಂತ ಮಾತುಗಳನ್ನ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಆಡ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಇಲ್ಲಿ ರಾಜಣ್ಣ ಅವರು ಆಡಿದಂತ ಮಾತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಸಂಚಲನ ಮೂಡಿಸುವಂತ ಮತ್ತೆ ಸಹಜವಾಗಿ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತೆ ಆಗಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಇವರೇನು SC ವಿರೋಧಿಗಳ ಅನ್ನುವಂತ ಪ್ರಶ್ನೆ ಏನಿದೆ ಅದು ಬಣದ ಫೈಟ್ ಏನಿದೆ ಈಗ ಜಾತಿವಾರ ಸಂಘರ್ಷ ಪಡೆದಿರುವಂತ ಹಿನ್ನೆಲೆಯಲ್ಲಿ ಅದು ಮುಂದಿನ ದಿನಗಳಲ್ಲೂ ಕೂಡ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜು ಆಗುವಂತ ಸಾಧ್ಯತೆಗಳಿರುವಂತ ಕಾರಣಕ್ಕಾಗಿ ಒಂದು ಮಧ್ಯಪ್ರವೇಶವನ್ನ ಮಾಡಿ ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸಕ್ಕೆ ಈಗ ಹೈಕಮಾಂಡ್ ಮುಂದಾಗಿರುವಂತದ್ದು. ಅದರ ಭಾಗವಾಗಿ ಈಗ ನಿನ್ನೆಯಿಂದನೂ ಕೂಡ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರಿಂದನೇ ಆ ಒಂದು ಪರಿಸ್ಥಿತಿನ ತಿಳಿಗೊಳಿಸುವಂತ ಯತ್ನಗಳು ಕೂಡ ನಡೀತಾ ಇರುವಂತದ್ದು. ಮಹೇಶ್, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಜೆಡಿಎಸ್ನ ನೂತನ ಸಾರಥಿ ಕುತೂಹಲಕ್ಕೆ ಇವತ್ತು ತೆರೆ ಬೀಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕ ನಡೆಯುತ್ತಾ ಇವತ್ತು ಗೊತ್ತಿಲ್ಲ. ಬಟ್ ಒಂದು ಸಭೆ ಅಂತೂ ಇದೆ. ಇವತ್ತು ಜೆಡಿಎಸ್ ನಾಯಕರಿಂದ ಮಹತ್ವದ ಸಭೆ ಇದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಪಡೀತಾರಂತೆ. ಫೆಬ್ರವರಿ ತಿಂಗಳಿನಲ್ಲಿ ನಿಖಿಲ್ಗೆ ಪಟ್ಟಾಭಿಷೇಕ ಸಾಧ್ಯತೆ ಇದೆ. ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಇದು. ಇದರ ಜೊತೆಗೆ ಇವತ್ತು JDLP ಮೀಟಿಂಗ್ನಲ್ಲಿ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಂತ ನೋಡಿ. ರಾಜ್ಯ JDS ಈಗ JDS ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ JDS ಪ್ರಾದೇಶಿಕ ಪಕ್ಷ, ಇದಕ್ಕೆ ನಾಯಕತ್ವ ಬೇಕಿದೆ. ಕುಮಾರಸ್ವಾಮಿ ಅವರು ನಾಯಕರಿದ್ದಾರಲ್ವಾ ಅಂತ ಹೇಳಿದ್ರೆ ಇಲ್ಲ, ಅವರು ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಇರುವ ಕಾರಣಕ್ಕಾಗಿ ಈಗ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಯಾರು ಮಾಡ್ತಾರೆ ಅನ್ನುವ ಪ್ರಶ್ನೆ ಇದೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವ ಒಲವು ಕುಮಾರಸ್ವಾಮಿ ಅವರಿಗಿದೆ. ಬಟ್ ಪಕ್ಷದಲ್ಲಿ ಒಂದಿಷ್ಟು ಗೊಂದಲ ಇದೆ. ಹಿರಿಯ ಶಾಸಕರು ಒಂದಿಷ್ಟು ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್ GT ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಹಿರಿಯ ಶಾಸಕರು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಹೀಗಾಗಿ ಆ ಗೊಂದಲವನ್ನು ನಿವಾರಣೆ ಮಾಡಬೇಕು. ಜೊತೆಗೆ ಏಕಾಏಕಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದ್ರ ಬದಲಿಗೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಮುಖ್ಯವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಪಕ್ಷ ಸಂಘಟನೆ ಮಾಡಬಹುದು ಅನ್ನುವ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರಂತೆ. ಇವತ್ತು ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಶಾಸಕರ ವಿಶ್ವಾಸವನ್ನು ಗಳಿಸಿದ ನಂತರ ಮೇ ಬಿ ಫೆಬ್ರವರಿಯಲ್ಲಿ ಪಟ್ಟಾಭಿಷೇಕ ಆಗುವ ಸಾಧ್ಯತೆ ಇದೆ.